ಹಾಯ್ ಹಲೋ ವೆಲ್ಕಮ್ ಟು ಆನ್ಸ್ ವ್ಲಾಗ್. ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮಕ್ಕಳು ಫೇವ್ರೇಟ್ ಬೇಸ್ ಮಾಡೋದೇ ದೊಡ್ಡ ತಲೆನೋವು. ಆ್ಯಕ್ಚುಲಿ ಪಿಜ್ಜಾ ರೆಡಿ ಬೇಸ್ ಸಿಗುತ್ತೆ. ಸೊ ಇದಾದರೆ ಹೆಲ್ತಿಯಾಗಿ ಮಕ್ಕಳಿಗೆ ಹೇಗೆ ಮಾಡಿಕೊಡ್ಬೋದು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೊಂದು 4 ಎಗ್ಸ್ ತೊಗೊಂಡಿದ್ದೀನಿ. ಅದಕ್ಕೆ 1/2 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್, ಖಾರ ನಿಮಗೆ ಜಾಸ್ತಿ ಬೇಡ ಅಂತ ಆ್ಯಡ್ ಮಾಡಬೇಡಿ. ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಒಂದು 6 ಪೀಸ್ ಬ್ರೆಡ್ ತೊಗೊಂಡು ಬ್ರೆಡ್ ಕ್ರಮ್ಸ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೊಂದು ಲೆವೆಲಿಗೆ ಮಿಕ್ಸ್ ಮಾಡಿದ ತಕ್ಷಣ ಒಂದು ತವ ತೊಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕಿ ಅದ್ರ ಮೇಲೆ ಸೊ ಇದನ್ನು ಸುಮಾರು ಹೊತ್ತು ಇಡಬೇಕು. ಆ ಥರ ಏನು ತಲೆನೋವು ಇಲ್ಲದಿರೋದ್ರಿಂದ ಇಮಿಡಿಯೇಟಾಗಿ ಅದನ್ನು ಹಾಕ್ಕೊಬೋದು. ಸೊ ನನಗದು ಇದ್ರಲ್ಲಿ ಚೆನ್ನಾಗಿ ಬಂದಿಲ್ಲ, ನಾನು ಕೈ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಚೆನ್ನಾಗಿ ಹಾಕ್ಲಿಕ್ಕೆ ಬರುತ್ತೆ ಅನ್ನೋದಾದರೆ ನೀಟಾಗಿ ನೀವು ಒಂದು ಸ್ಪೂನ ಏನಾದರೂ ಯೂಸ್ ಮಾಡಿ ನೀಟಾಗಿ ಮಾಡ್ಕೋಬೋದು. ನಾನು ತುಂಬ ಸರ್ಕಸ್ ಮಾಡಿದ್ರು ನನಗೆ ರೌಂಡ್ ಆಗಲಿಲ್ಲ. ಚೆನ್ನಾಗಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ರೌಂಡಾಗಿ ಚೆನ್ನಾಗಿ ಮಾಡ್ಕೋಬೋದು. ಸೊ ಅದನ್ನ ಸ್ವಲ್ಪ ಬೇಯಿಸ್ಕೋಬೇಕಾಯ್ತಾ. ಸ್ವಲ್ಪ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡ್ರೆ ಇದು ನೋಡಿ ನನಗೆ ಶೇಪೇ ಬರಲಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಯಮ್ಮಿ ಆಗಿತ್ತು. ಸೊ ಈ ಚಿಕನ್ ಏನು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರು ಅದೆಲ್ಲ ನಿಮಗೇನು ಬೇಕು ಮಸಾಲ ಆ ಥರ ನಾನು ಆ್ಯಡ್ ಮಾಡ್ಕೊಂಡು ನಾನು ತಂದೂರಿ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚಿಕನ್ ಇದು ಮಾಡ್ಕೊಂಡಿಟ್ಟು ಚೆನ್ನಾಗಾಗುತ್ತೆ ಅಂತೇಳಿ. ಸೊ ಈ ಬೇಸ್ ಒಂದು ಲೆವೆಲಿಗೆ ರೆಡಿ ಆದ ಕೂಡಲೇ ಇದಕ್ಕೆ ಸ್ವಲ್ಪ ಕೆಚಪ್, ಅದಾದಮೇಲೆ ಚೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ನಾನು ಮಾಡಿರೋ ಚಿಕನ್ನು. ಸೊ ಇದು ಮೇಲೆಲ್ಲ ಚೆನ್ನಾಗಿ ಆನಿಯನ್ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ನಾನು ಇನ್ನೊಂದು ಅಂದರೆ ಪಿಜ್ಜಾ ಸಾಸ್ ಆ್ಯಡ್ ಮಾಡಿದ್ದೀನಿ, ಅದು ನಾನು ಹೇಳಿಕ್ಕೆ ಮರ್ತೋದೆ. ಸೊ ಪಿಜ್ಜಾ ಸಾಸ್ ಆ್ಯಡ್ ಮಾಡಿ ಫಸ್ಟ್ ಕೆಚಪ್, ಆಮೇಲೆ ಪಿಜ್ಜಾ ಸಾಸ್, ಅದಾದಮೇಲೆ ಚೀಸು, ಆನಿಯನ್, ಕ್ಯಾಪ್ಸಿಕಮ್, ಚಿಕನ್ ಇದಿಷ್ಟು ಆ್ಯಡ್ ಮಾಡಿದ್ದೀನಿ ನಾನು. ಚಿಕನ್ ನಾನು ತೋರಿಸಿದ್ನಲ್ಲ ಆ ಥರ ಜಸ್ಟ್ ಹಿಂಗೆ ಚಿಲ್ಲಿ ಪೌಡ್ರು, ತಂದೂರಿ ಮಸಾಲ ಅದೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಇದು ಮಾಡಿರೋ ಚಿಕನ್ ಆ್ಯಡ್ ಮಾಡಿರೋದು. ಸೊ ಇದಾದಮೇಲೆ ಒಂದು ಫ್ಯೂ ಮಿನಿಟ್ಸ್ ಹಂಗೆ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿಡಿ. ಅದಾದಮೇಲೆ ಈಗ ಆರಿಗ್ಯಾನೋ ತೋರಿಸ್ತೀನಿ ತಡೀರಿ. ಇಲ್ಲಿ ಆ್ಯಕ್ಚುಲಿ ನಮಗೆ ನನ್ನ ಹತ್ರ ಇರಲಿಲ್ಲ. ಸೊ ಶಾಪಲ್ಲಿ ಅಲ್ಲೊಂದು ಇಲ್ಲೆಲ್ಲ ನಮಗೆ ಒಂದು 10 ರುಪೀಸ್ ಕೊಟ್ಟರೆ ಆರಾಮಾಗಿ ಸಿಗುತ್ತೆ ಆರಿಗ್ಯಾನೋ ಪ್ಯಾಕೆಟ್. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ನೋಡಿ, ಚಿಲ್ಲಿ ಫ್ಲೇಕ್ಸ್ ಸೇಮ್ ಅದೇ ಥರನೇ ಚಿಲ್ಲಿ ಫ್ಲೇಕ್ಸ್ ಇದು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿಕೊಂಡೆ. ಸೊ ಪಕ್ಕಾ ಪಿಜ್ಜಾ ಟೇಸ್ಟ್ ಬರಬೇಕಲ್ಲ. ಸೊ ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿದ್ರೆ ಮಕ್ಕಳಂತೂ ತುಂಬ ಲೈಕ್ ಮಾಡ್ತಾರೆ. ಆ ಥರ ಸೂಪರ್ ಎಮ್ಮಿ ಆಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಜಸ್ಟ್ ಒಂದು ಟ್ರೈ ಕೊಡೋಣ ಅಂತ ಮಾಡಿ ನೋಡಿದೆ. ನನಗಂತೂ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಮತ್ತು ತುಂಬ ತುಂಬ ಟೇಸ್ಟಿಯಾಗಿತ್ತು. ಜಸ್ಟ್ ಒಂದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಸೊ ಪಿಜ್ಜಾ ರೆಡಿ ನೋಡಿ, ಇದು ಫೈನಲ್ ಲುಕ್ ಆಯಿತಾ ಪಿಜ್ಜಾದು. ಎಕ್ಸಾಕ್ಟ್ ನಾನು ಸ್ವಲ್ಪ ಹತ್ತಿರ ತೆಗೆದೆ. ಸೊ ಇದು ಪೀಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.